ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 4 ಜ್ಞಾನ ಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 20ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಎಲ್ಲ ಕರ್ಮಗಳಲ್ಲಿ ಮತ್ತು ಅವುಗಳ ಫಲದಲ್ಲಿ ಆಸಕ್ತಿಯನ್ನು ಸರ್ವಥಾ ತ್ಯಾಗ ಮಾಡೋದು ಅಂತಂದರೆ ಏನು ಅಂತ ತಿಳ್ಕೊಂಡ್ವಿ. ಅಂದರೆ ನಾವು ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಅದರಲ್ಲಿ ನಾವೇನೇ ಕೆಲಸ ಮಾಡಬೇಕಾದ್ರೂ, ಅಂದರೆ ಈಗ ಶರೀರ ನಿರ್ವಹಣೆ ಮಾಡಬೇಕಾದ್ರೆ ಅಥವಾ ನನ್ನ ಜೀವನವನ್ನು ನಡೆಸಬೇಕಾದ್ರೆ ಕೆಲವೊಂದು ಶಾಸ್ತ್ರ ವಿಹಿತವಾದಂತಹ ಕರ್ತವ್ಯ ಕರ್ಮಗಳನ್ನು ಮಾಡ್ತಾ ಇರಬೇಕಾದ್ರೆ ಎಷ್ಟು ನಾವು ಅದರಲ್ಲಿ ಮುಳುಗಿ ಕೆಲಸ ಮಾಡ್ತೀವಿ ಅಂತಂದರೆ, ಮೊದಲು ನಮ್ಗೆ ಅದರಲ್ಲಿ ಯಾವುದೇ ಫಲಾಪೇಕ್ಷೆ ಇರೋದಿಲ್ಲ ಮತ್ತು ಆಸಕ್ತಿ, ಮಮತೆ, ಅಹಂಕಾರ ಏನೂ ಇರೋದಿಲ್ಲ. ಅಲ್ಲಿ ಆ ಕೆಲಸದಲ್ಲಿ ಮುಳುಗಿರ್ಬೇಕಾದ್ರೆ ದೇವರ ಸ್ಮೃತಿನೂ ಇರೋದಿಲ್ಲ, ಯಾವುದೇ ಜ್ಞಾನನೂ ಇರೋದಿಲ್ಲ. ಆ ರೀತಿ ನಮ್ಮ ಪ್ರಜ್ಞೆಯನ್ನೇ ಕಳ್ಕೊಂಡು ಮೈ ಮರೆತು ಆ ಕೆಲಸವನ್ನು ಮಾಡ್ತೀವಲ್ವಾ, ಆ ರೀತಿ ಮಾಡೋದನ್ನು ಮತ್ತು ಅದರಿಂದ ಬರುವಂಥ ಭೋಗಗಳಿದೆಯಲ್ಲ ಅದರ ಬಗ್ಗೆ ಯಾವುದ್ರ ಬಗ್ಗೆನೂ ಕೂಡ ಸ್ವಲ್ಪನೂ ಆಸಕ್ತಿ ಕಾಮನೆ ಇರೋದಿಲ್ವೋ, ಆ ರೀತಿ ಮಾಡೋದನ್ನೇ ಕರ್ಮಫಲದಲ್ಲಿ ಆಸಕ್ತಿಯ ತ್ಯಾಗ ಮಾಡೋದು ಅಂತಂದ್ಬಿಟ್ಟು ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದರೆ, ಈ ರೀತಿ ಆಸಕ್ತಿಯನ್ನು ತ್ಯಾಗ ಮಾಡಿ ನಿರಾಶ್ರಯ ಮತ್ತು ನಿತ್ಯ ತೃಪ್ತನಾಗೋದು ಅಂತಂದರೆ ಏನು? ಈಗ ತ್ಯಾಗ ಮಾಡಿ ಕೆಲಸ ಮಾಡೋದು ಕರೆಕ್ಟು, ನಿರಾಶ್ರಯನಾಗೋದು, ನಿತ್ಯ ತೃಪ್ತನಾಗೋದು ಅಂತಂದರೆ ಅರ್ಥ ಏನು? ನಿರಾಶ್ರಯ ಅಂತಂದರೆ ಏನು? ಯಾವುದೇ ಆಶ್ರಯ ಇಲ್ಲದೆ ಇರೋದು. ನಿತ್ಯ ತೃಪ್ತ ಅಂತಂದ್ರೆ ಏನು? ಅವನಿಗೆ ಸದಾ ತೃಪ್ತಿ ಅನ್ನೋದಿರುತ್ತೆ ಅಂತ ಹೇಳ್ತಾ ಇದ್ದಾರಲ್ಲ, ಇದಕ್ಕೆ ಅರ್ಥ ಏನು ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಉತ್ತರ ಏನು ಅಂತಂದರೆ, ಆಸಕ್ತಿಯನ್ನು ಸರ್ವಥಾ ತ್ಯಾಗ ಮಾಡಿ, ಅಂದರೆ ಕಂಪ್ಲೀಟಾಗಿ ಬಿಟ್ಟುಬಿಡಬೇಕು. ಮತ್ತು ಶರೀರದಲ್ಲಿ ಅಹಂಕಾರ ಮತ್ತು ಮಮತೆಗಳು ಇದ್ಯಾವುದೂ ಇಲ್ಲದೆ ಅದರ ರಹಿತ, ಸರ್ವಥಾ ರಹಿತನಾಗೋದು ಅಂತಂದ್ರೇನು? ಸ್ವಲ್ಪ ಕಿಂಚಿನ್ ಮಾತ್ರ ಕೂಡ ಇರಬಾರ್ದು. ಮತ್ತು ಯಾವುದೇ ಈ ಸಾಂಸಾರಿಕ ವಸ್ತು ಆಗಿರಬಹುದು, ಈ ಸಂಸಾರದಲ್ಲಿರುವಂತಹ ಮನುಷ್ಯ ಆಗಿರಬಹುದು, ಅವನಿಗೆ ಆಶ್ರಿತನಾಗದೇ ಇರೋದು. ಅಂದರೆ ಅರ್ಥ ಏನು? ಈಗ ಇಂಥ ವಸ್ತು ಇದ್ರೇನೆ ನನ್ನ ಜೀವನ ನಿರ್ವಹಣೆ ಆಗೋದು, ಇದಿಲ್ಲ ಅಂತಂದರೆ ಆಗೋದಿಲ್ಲ. ಇಲ್ಲ, ಒಬ್ಬ ಮನುಷ್ಯ ಅವನಿದ್ರೇನೆ, ಅಪ್ಪ ನಮ್ಮ ತಂದೆ ಇದ್ರೇನೆ, ನನ್ನ ಗಂಡ ಇದ್ರೇನೆ, ನನ್ನ ಹೆಂಡತಿ ಇದ್ರೇನೆ ನನ್ನ ಜೀವನ ನಡೆಯೋದು, ಅಂದರೆ ಅವರೇ ಆಧಾರ. ಅವ್ರು ಇಲ್ಲದೆ ಇದ್ದರೆ ಆ ಕೆಲಸನೇ ಆಗಲ್ಲ ಅಂತ. ಈಗ ಮೊಬೈಲ್ ಇಲ್ಲ ಅಂತಂದರೆ ನಮ್ಗೆ ಆಗೋದೇ ಇಲ್ಲ, ಟಿ ವಿ ಇಲ್ಲ ಅಂತಂದರೆ ಆಗೋದಿಲ್ಲ, ಸೀರಿಯಲ್ ಇಲ್ಲ ಅಂತಂದರೆ ಆಗೋದಿಲ್ಲ. ಈ ರೀತಿ ಒಂದು ಅಟ್ಯಾಚ್ಮೆಂಟ್ ಇರುತ್ತಲ್ಲ ನಮಗೆ. ಅಂದರೆ ಏನು? ಅದರ ಮೇಲೆ ನಾವು ಡಿಪೆಂಡ್ ಆಗಿರ್ತೀವಿ, ಆಶ್ರಿತರಾಗಿರ್ತೀವಿ. ಇಂಥ ವಸ್ತು ಇರಬೇಕು, ಇಲ್ಲ ವ್ಯಕ್ತಿ ಇರಬೇಕು, ಏನಾದರೂ ಒಂದು ಅದರ ಮೇಲೆ ನಾವು ಡಿಪೆಂಡ್. ಅದಿಲ್ಲ ಅಂತಂದರೆ ನನ್ನ ಜೀವನನೇ ನಡೆಯೋದಿಲ್ಲ ಅಂತ ಅಂದ್ಕೊಳ್ತೀವಲ್ವ. ಆ ಒಂದು ಭಾವನೆ ಕಂಪ್ಲೀಟಾಗಿ ಹೊರಟೋಗಿರುತ್ತೋ ಅದನ್ನು ನಿರಾಶ್ರಯನಾಗೋದು. ನಾವೇನು ಅಂದ್ಕೊಳ್ತೀವಿ, ನಿರಾಶ್ರಯ ಅಂತಂದರೆ ಮನೆ ಮಠ ಇಲ್ಲದೆ ಇರೋನು ಅಂತ. ಆ ರೀತಿ ಅಲ್ಲ. ಅವನು ಎಲ್ಲೇ ಇರಲಿ, ಹೇಗೆ ಇರಲಿ, ಯಾರ ಮೇಲೂ ಡಿಪೆಂಡ್ ಆಗೋದಿಲ್ಲ. ಇಂಥದ್ದು ಇರಲೇಬೇಕು ಅಂತ ಏನಿಲ್ಲ, ಹೇಗಿದ್ದರೂ ಅವನು ಇರ್ತಾನೆ. ಆ ರೀತಿ ಇರೋದಕ್ಕೆ ನಿರಾಶ್ರಯನಾಗೋದು ಅಂತ ಹೇಳೋದು. ಹೀಗಾದ್ಮೇಲೆ ಮನುಷ್ಯನಿಗೆ ಯಾವುದೇ ಸಾಂಸಾರಿಕ ಪದಾರ್ಥಗಳ ಸ್ವಲ್ಪ ಕಿಂಚಿನ್ ಮಾತ್ರ ಅಂತ ಹೇಳ್ತಾರಲ್ಲ, ಅಷ್ಟು ಅವಶ್ಯಕತೆಯೂ ಅವನಿಗಿರೋದಿಲ್ಲ. ಅವನು ಇದ್ದರೆ ಇರುತ್ತೆ, ಇಲ್ಲ ಅಂದರೆ ಇಲ್ಲ, ಆ ರೀತಿ ಇರ್ತಾನೆ. ಈಗ ನಮಗೇನಾಗುತ್ತೆ ಹೇಳಿ, ನಮಗೆ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದರೂ ಕೂಡ ನಮಗೆ ಕಷ್ಟ ಆಗಿಬಿಡುತ್ತೆ. ಇರಲೇಬೇಕು ನಮಗೆ. ನಮಗೆ ಒಂದು ಸ್ವಲ್ಪ ಮಲಗೋದಕ್ಕೆ ಬೆಡ್ ಸರಿ ಇಲ್ಲ ಅಂತಂದರೆ ನಮಗೆ ಆಗೋದಿಲ್ಲ, ಊಟದಲ್ಲಿ ಇದಿಲ್ಲ ಅಂತಂದರೆ ಆಗೋದಿಲ್ಲ. ಎಲ್ಲ ಒಂಥರ ಕಂಫರ್ಟ್ ಮಾಡ್ಕೊಂಬಿಟ್ಟಿದ್ದೀವಿ ನಾವು ಅಲ್ವಾ. ಆ ರೀತಿ ಅಲ್ಲ. ಯಾವುದೇ ಸಾಂಸಾರಿಕ ಪದಾರ್ಥಗಳು ಸ್ವಲ್ಪ ಕೂಡ ಅವನಿಗಿದಿರಲೇಬೇಕು ಅನ್ನೋದು ಉಳಿದಿರೋದಿಲ್ವೋ ಅವನು ಪೂರ್ಣ ಕಾಮನಾಗಿ ಹೋಗ್ತಾನೆ. ಅಂದರೆ ಅವನಿಗೆ ತೃಪ್ತಿ ಅನ್ನೋದು ಸಿಕ್ಬಿಟ್ಟಿದೆ. ಯಾವುದ್ರ ಮೇಲೂ ಏನದ್ರ ಮೇಲೂ ಕೂಡ ಅವನಿಗೆ ಆಸಕ್ತಿನೂ ಇಲ್ಲ, ಅದಿರಲೇಬೇಕು ಅನ್ನೋದು ಕೂಡ ಇರೋದಿಲ್ಲ. ಅವನನ್ನು ಪೂರ್ಣ ಕಾಮ ಅಂತ ಹೇಳೋದು. ಅವನಿಗೆ ಪರಮಾನಂದ ಸ್ವರೂಪಿ ಪರಮಾತ್ಮನ ಪ್ರಾಪ್ತಿಯಾಗಿರುವಂತಹ ಕಾರಣದಿಂದ ಅವನು ಯಾವಾಗಲೂ ಆನಂದಮಗ್ನನಾಗಿರ್ತಾನೆ. ಈಗ ಭಗವಂತ ಸಿಕ್ಕಿಬಿಟ್ಟಿರೋರು ಯಾವಾಗಲೂ ಆನಂದದಲ್ಲಿರ್ತಾರೆ. ಯಾಕೆ ಅಂತಂದರೆ ಅವನೇ ಪರಮಾನಂದ, ಸಚ್ಚಿದಾನಂದ, ಅವನು ನಿತ್ಯ ಆನಂದವಾಗಿರುವಂಥವನು. ಅವನು ಸಿಕ್ಕಿದ ಮೇಲೆ ನಮಗೂ ಆನಂದನೇ ತಾನೇ.
ಸೊ ಈಗ ಯಾರಿಗೆ ಭಗವಂತ ಸಿಕ್ಬಿಟ್ಟಿರ್ತಾನೋ ಅವರಿಗೆ ಈ ಭೌತಿಕ ಪ್ರಪಂಚದಲ್ಲಿರುವಂಥ ವಸ್ತುಗಳು, ವ್ಯಕ್ತಿಗಳು ಯಾರ ಮೇಲೂ ಮೋಹ ಇರೋದಿಲ್ಲ, ಯಾರ ಮೇಲೆ ಆಸಕ್ತಿನೂ ಇರೋದಿಲ್ಲ, ಯಾವುದು ಬೇಕಾಗಿರೋದಿಲ್ಲ ಅವನಿಗೆ. ಅವನನ್ನು ಪೂರ್ಣಕಾಮ ಅಂತ ಹೇಳೋದು. ಅವನಿಗೆ ಏನು ಸಿಗಬೇಕೋ ಅದು ಆಲ್ರೆಡಿ ಸಿಕ್ಬಿಟ್ಟಿದೆ. ಏನು ಸಿಗಬೇಕು? ಆ ಭಗವಂತ ಅವನು ಪ್ರಾಪ್ತಿ ಆದಮೇಲೆ ಅವನು ನಿರಂತರವಾಗಿ ಆನಂದದಲ್ಲೇ ಮಗ್ನನಾಗಿರ್ತಾನೆ. ಅವನ ಸ್ಥಿತಿಯಲ್ಲಿ ಯಾವುದೇ ಘಟನೆಯಿಂದ ಯಾವತ್ತೂ ಕೂಡ ಸ್ವಲ್ಪನೂ ಕೂಡ ವ್ಯತ್ಯಯ ಆಗೋದಿಲ್ಲ. ಅಂದರೆ ಏನೇ ಘಟನೆ ನಡೀಲಿ, ಎಂಥ ಪರಿಸ್ಥಿತಿಗಳೇ ಬರಲಿ, ಏನಾದರೂ ಕೂಡ ಅವನು ಹೇಗಿರ್ತಾನೋ ಹಾಗೇ ಇರ್ತಾನೆ. ಅದನ್ನು ಅವನು ನಿತ್ಯ ತೃಪ್ತನಾಗಿರೋದು ಅಂತ ಹೇಳ್ತಾರೆ. ಈಗ ಭಕ್ತರ ಜೀವನದಲ್ಲಿ ನಾವು ನೋಡ್ತೀವಿ, ಅವರು ಭಕ್ತಿಯಲ್ಲಿ ಎಷ್ಟು ಮುಳುಗಿರ್ತಾರೆ ಅಂತಂದರೆ, ಅವರು ತಮ್ಮ ಕೆಲಸ ಕಾರ್ಯಗಳನ್ನು ತಮ್ಮ ಮಟ್ಟಿಗೆ ಮಾಡ್ತಾ ಇರ್ತಾರೆ. ಆದರೆ ಸಂಸಾರದಲ್ಲಿ ಏನೇ ಏರು ಪೇರುಗಳು ಏನೇ ಆದರೂ ಕೂಡ ಅದು ಅವರಿಗೆ ಎಫೆಕ್ಟ್ ಆಗೋದೇ ಇಲ್ಲ. ಅವರು ಅದನ್ನು ಸಮಾನ ಸ್ಥಿತಿಯಲ್ಲೇ ನೋಡ್ತಾ ಇರ್ತಾರೆ ಹೊರತು ಅವರು ದುಃಖನೂ ಪಡೋದಿಲ್ಲ, ಅಥವಾ ಅತಿಯಾಗಿ ಬಂದಾಗ ಅದನ್ನು ಹಿಗ್ಗಿ ಅದನ್ನು ಸ್ವೀಕಾರನೂ ಮಾಡೋದಿಲ್ಲ. ಅಂದರೆ ಏನು? ಸಮಸ್ಥಿತಿಯಲ್ಲಿ ಅವರು ಇರ್ತಾರೆ. ಎಂಥ ಘಟನೆ ಬಂದರೂ ಕೂಡ ಅವರ ಜೀವನದಲ್ಲಿ ಅವರಿಗೆ ವ್ಯತ್ಯಾಸ ಅನ್ನೋದೇ ಆಗೋದಿಲ್ಲ. ಅದನ್ನು ನಿತ್ಯ ತೃಪ್ತರಾಗೋದು ಅಂತ ಹೇಳೋದು. ಅಂದರೆ ಈಗ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಸ್ವಲ್ಪ ನಾವು ಇಷ್ಟಪಡ್ತಾ ಇರುವ ಜನಗಳಿಗೆ ಏನಾದರೂ ಸ್ವಲ್ಪ ಆಗಿಬಿಟ್ರೆ ನಮಗೆ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇವಾಗಿನ ಚಿಕ್ಕ ಹುಡುಗರಾಗಿರಬಹುದು ಎಷ್ಟು ಸೂಕ್ಷ್ಮವಾಗಿದ್ದಾರೆ ಅಂತಂದರೆ, ಒಂದು ರಿಸಲ್ಟಿಂದ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಏನೋ ಒಂದು ಸಿಗಲಿಲ್ಲ, ಅಥವಾ ತಂದೆ ತಾಯಿ ಏನಾದರೂ ಹೇಳಿಬಿಟ್ರು, ಟೀಚರ್ ಏನಾದರೂ ಹೇಳಿಬಿಟ್ರು, ಏನು ಹೇಳಿದ್ರು ಅವರು ತಡ್ಕೊಳ್ಳುವಷ್ಟು, ಅಂದರೆ ಅಷ್ಟು ತಾಳ್ಮೆ ಇಲ್ಲ, ಮತ್ತು ತಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳುವಷ್ಟು ಅವ್ರಿಗೆ ಶಕ್ತಿ ಇಲ್ಲ. ಇದೆಲ್ಲ ಆಗ್ತಾ ಇದೆ. ಅದರಿಂದನೇ ಭಗವದ್ಗೀತೆ ಅನ್ನೋದು ಎಷ್ಟು ಇಂಪಾರ್ಟೆಂಟು ಅಂತಂದರೆ, ಪ್ರತಿಯೊಬ್ಬ ಮನುಷ್ಯನು ಚಿಕ್ಕದ್ರಿಂದನೇ ಇದನ್ನು ಕಲಿಬೇಕು. ಆವಾಗ ನಮಗೆ ಮಾನಸಿಕವಾಗಿ ಧೈರ್ಯ ಬರುತ್ತೆ, ಮತ್ತು ಒಳಗಡೆಯಿಂದ ನಾವು ಇನ್ನಷ್ಟು ಸ್ಟ್ರಾಂಗ್ ಆಗ್ತೀವಿ. ನಮ್ಮ ಜೀವನದಲ್ಲಿ ಬರುವಂಥ ಘಟನೆಗಳು, ಪರಿಸ್ಥಿತಿಗಳು ಏನೇ ಇದ್ದರೂ ಕೂಡ ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನೋದು ಕೂಡ ನಮಗೆ ಗೊತ್ತಾಗತ್ತೆ. ಸೊ ಅದಕ್ಕೆ ಈಗಾದರೂ ನಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದರೆ ಅವರಿಗೆ ಚಿಕ್ಕಂದಿನಿಂದಾನೇ ಭಗವದ್ಗೀತೆಯನ್ನು ಹೇಳ್ಕೊಡಿ. ಯಾಕಂದರೆ ದೊಡ್ಡವರಾದ್ಮೇಲೆ ಕೇಳೋದಿಲ್ಲ. ಚಿಕ್ಕವರಿದ್ದಾಗ ಅದನ್ನು ಸ್ವಲ್ಪ ಕೇಳುವಂಥ ಮನಸ್ಥಿತಿಯಲ್ಲಿ ಅವ್ರು ಇರ್ತಾರೆ. ಚಿಕ್ಕದ್ರಿಂದ ಹೇಳ್ಕೊಟ್ರೆ ಜೀವನವನ್ನು ಅವ್ರು ಹೇಗೆ ನಡೆಸಬೇಕು, ಒಂದು ಒಳ್ಳೆ ಉನ್ನತವಾದಂತಹ ಜೀವನವನ್ನು ನಡೆಸೋದು ಹೇಗೆ ಅನ್ನೋದು ನಮಗೆ ಭಗವದ್ಗೀತೆ ಹೇಳ್ಕೊಡುತ್ತೆ. ಸೊ ಅದರಿಂದ ಆ ಕೆಲಸನಾದರೂ ನಾವು ಮಾಡೋಣ. ನಮಗಾದರೂ ಯಾರೂ ಹೇಳ್ಕೊಡೋರು ಇರಲಿಲ್ಲ, ಈಗ ನಾವೇನೋ ಸ್ವಲ್ಪ ತಿಳ್ಕೊಳ್ತಾ ಇದ್ದೀವಿ. ಸೊ ನಮ್ಮ ಮುಂದಿನ ಪೀಳಿಗೆಯವ್ರಿಗಾದರೂ ನಾವು ಭಗವದ್ಗೀತೆಯನ್ನು ಹೇಳ್ಕೊಡೋಣ. ಯಾಕಂದರೆ ಅದು ಜೀವನವನ್ನು ಹೇಗೆ ನಡೆಸ್ಬೇಕು ನಾವು ಅನ್ನೋದನ್ನು ಹೇಳ್ಕೊಡುತ್ತೆ. ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಆದಷ್ಟು ಯಾರು ಕೇಳ್ತಾರೋ ಅವ್ರಿಗಾದರೂ ಅದನ್ನು ಸ್ವಲ್ಪ ಹೇಳಿ ಅವರು ತಮ್ಮ ಜೀವನವನ್ನು ಉನ್ನತ ಮಟ್ಟಕ್ಕೆ ತಗೊಂಡೋಗೋದಕ್ಕೆ ನಾವು ಸಹಾಯ ಮಾಡಬೇಕಲ್ವಾ. ಸೊ ಅದಕ್ಕೋಸ್ಕರ ಈಗ ನಾನೊಬ್ಬಳೇ ಓದಿದರೆ ಏನು ಸಿಗ್ತಾ ಇತ್ತು ನನಗೆ? ನಾನು ತಿಳ್ಕೊಳ್ತಾ ಇದ್ದೆ, ನಾನೊಬ್ಬಳೇ ಅದನ್ನು ಅಳವಡಿಸ್ಕೊಳ್ತಾ ಇದ್ದೆ. 100 ಜನ ಕೇಳ್ತಾರ, ಅದರಲ್ಲಿ ಒಬ್ಬರೋ ಇಬ್ಬರೋ ಅದನ್ನು ತಿಳ್ಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಅದು ಎಷ್ಟು ಸಂತೋಷ ಕೊಡುತ್ತಲ್ವ ನಮಗೆ. ಅಷ್ಟು ಮಾಡಿದ್ರೂ ಸಾಕು. ಒಬ್ಬರೋ ಇಬ್ಬರೋ ಅದನ್ನು ತಿಳ್ಕೊಂಡು ಚೇಂಜ್ ಮಾಡಿಕೊಂಡ್ರೆ ತಮ್ಮ ಜೀವನವನ್ನು, ಅದೇ ನಮಗೆ ಸಂತೋಷ ಸಿಗುವಂಥದ್ದು. ಸೊ ಅದಕ್ಕೋಸ್ಕರ ನಮಗೆ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಭಗವದ್ಗೀತೆ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸೋದು ಕೂಡ ನಮ್ಮ ಕರ್ತವ್ಯ. ನಾವೇ ತಿಳ್ಕೊಂಡು ಸುಮ್ಮನೆ ಆಗ್ಬಿಡೋದಲ್ಲ, ಅದನ್ನೊಂದು 4 ಜನಕ್ಕೆ ಹೇಳೋದು ನಮ್ಮ ಕರ್ತವ್ಯ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.